ಮೆಕ್ಕೆಜೋಳ ಖರೀದಿಯಲ್ಲೂ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಸರ್ಕಾರದ ಖರೀದಿ ಕೇಂದ್ರದಲ್ಲಿ ಕಾಸು ಕೊಟ್ಟ ರೈತರ ಬೆಳೆಯನ್ನ ಮಾತ್ರ ಖರೀದಿ ಮಾಡ್ತಿದ್ದಾರಂತೆ. ಲಕ್ಷ್ಮೇಶ್ವರದಲ್ಲಿ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಯಾಕೆಂತ ರಿಪೋರ್ಟ್ ನೋಡಿ. ಮೆಕ್ಕೆಜೋಳ ಖರೀದಿಯಲ್ಲೂ ಭ್ರಷ್ಟಾಚಾರ. ಲಕ್ಷ್ಮೇಶ್ವರದಲ್ಲಿ ಕೆರಳಿ ಕೆಂಡವಾದ ಅನ್ನದಾತ. ಕ್ವಾಲಿಟಿ ಇಲ್ಲದ್ರೆ ರೊಕ್ಕ ಕೊಟ್ರೆ ಒಳಗೆ ಹಾಕೊಂತಾರ. ನೋಡ್ರಿ ಮೆಕ್ಕೆಜೋಳ ತುಂಬಿಕೊಂಡು ನಿಂತ ಟ್ರ್ಯಾಕ್ಟರ್ಗಳ ಸಾಲು. ಖರೀದಿ ಕೇಂದ್ರ ಎದುರು ಸಿಬ್ಬಂದಿ ವಿರುದ್ಧ ಕೆರಳಿದ ರೈತರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಎಪಿಎಂಸಿ ಆವರಣ ಅಕ್ಷರಶಃ ರಣರಂಗವಾಗಿತ್ತು. ಹೌದು, ಸರ್ಕಾರವೇನೋ ಮೆಕ್ಕೆಜೋಳ ಖರೀದಿ ಕೇಂದ್ರ ಶುರು ಮಾಡಿದೆ. ಆದ್ರೆ ಇಲ್ಲಿ ಸಮರ್ಪಕವಾಗಿ ಖರೀದಿ ನಡೀತಾ ಇಲ್ವಂತೆ. ಟ್ರ್ಯಾಕ್ಟರ್ಗಳಲ್ಲಿ ಮೆಕ್ಕೆಜೋಳ ತುಂಬಿಕೊಂಡು ಬಂದ ರೈತರು ವಾರಾನುಗಟ್ಟಲೆ ಕಾದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಖರೀದಿ ವೇಳೆ ಮೆಕ್ಕೆಜೋಳದ ಕ್ವಾಲಿಟಿ ಸರಿಯಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ದಾರಂತೆ. ಅದೇ ಸಿಬ್ಬಂದಿ ಕೈಗೆ 2,000 ರೂಪಾಯಿ ಕೊಟ್ರೆ ಕ್ವಾಲಿಟಿ ಹೇಗಿದ್ರು ಖರೀದಿ ಸಲೀಸಾಗಿ ನಡೀತಾ ಇದೆ ಅಂತ ರೈತರು ಆರೋಪ ಮಾಡಿದ್ದಾರೆ. ನಮ್ಮಂಗಾದವ್ರೆ ಕಾಳ ಈಗ ಅವ್ರಿಗೆ ಯಾರು ರೊಕ್ಕ ಕೊಟ್ಟಾರ ಅವ್ರು ಅಷ್ಟ ಒಳಗ್ ಪಾಸ್ ಮಾಡಾತಾರ. ಅವ್ರಿಗೆ ನಡು ಒಬ್ರು ಅದಾರ್ರಿ, ನಾನು ಅವ್ರಿಗೆ ಏನಾರ ಕೊಡ್ಬೇಕನ್ನಪ್ಪ ತಗೊಂಡ್ಬಿಡು, ನಾ ಅದ್ರ ತೊಗೊಂಬಿಡ ಅಂತ ಹೇಳಿದ್ರೆ ಅದು 2,000 3,000 ಏನೋ ಕೇಳಕತ್ತಾರಂತ್ರಿ ಒಂದ್ ಟ್ರ್ಯಾಕ್ಟರ್ಗೆ. ಅದಕ್ಕೆ ನಾವು ಅದ್ ಮತ್ತೆ ಕೊಡ್ತೇನೆ ತಗೊಂಡ್ಬಿಡಪ್ಪ ಅಂದ್ರೆ ಅದೇ ನನ್ನ ಹತ್ರ ಅದ್ರಲ್ಲಿ ನಡೆಯಲ್ಲ. ಅದ್ ಮತ್ತೆ ಬೇರೆ ಮತ್ತೆ ರೊಕ್ಕ ಕೊಟ್ರೆ ಕಾಳು ತಗೊಂತಾರೆ. ಅವ್ರು ಹೆಂಗಿದ್ರು ತಗೊಂತಾರೆ. ಚಲೋ ಇರದಾರ ಇಲ್ರಿ, ಮೋಸಂ ಬರ್ಲಿ ಏನ್ರಲ್ಲಿ ಅದ್ ಕಾಳು ಕ್ವಾಂಟಿಟಿ ಜಾಸ್ತಿನೂ ಬರ್ಲಿ, ಪಂಗಸರ ಇರ್ಲಿ, ಆಮೇಲೆ ಮೈಸೂರ ಬರ್ಲಿ, ಏನ್ ಬಂದ್ರು ತಗೊಂಡ್ಬಿಡ್ತಾರೆ. ಅವ್ರು 2,000 ರೂಪಾಯಿ ಕೊಟ್ರೆ ತಗೊಂಡ್ಬಿಡ್ತಾರೆ. ನಾವ್ 2,000 ರೂಪಾಯಿ ಕೊಡ್ತೇನೆ ತಗೋಂತಂದ್ರ ಬೇಡ ನೀವು, ಅವರು ಬೇರೆದ್ರ ನಡು ದಲ್ಲಾಳಿಗಳು ಟ್ಯಾರ ಒಟ್ಟಿ ಕುತ್ಕೊಂಡು ಕೆಲಸ ಮಾಡಕತ್ತಾರೆ. ಇಲ್ಲಿ ಸರ್ಕಾರದ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ 1 ಕ್ವಿಂಟಾಲ್ಗೆ 2,400 ರೂಪಾಯಿ ಬೆಂಬಲ ಬೆಲೆ ನೀಡಲಾಗ್ತಿದೆ. ವಾರಾನುಗಟ್ಟಲೆ ಟ್ರ್ಯಾಕ್ಟರ್ನಲ್ಲಿ ಕಾಯಿಸುವ ಸಿಬ್ಬಂದಿ ನಂತರ ಲಂಚ ಕೊಟ್ಟವರ ಮೆಕ್ಕೆಜೋಳವನ್ನಷ್ಟೇ ಖರೀದಿ ಮಾಡುತ್ತಿದ್ದಾರೆ. ಈ ಮಧ್ಯೆ ಮೆಕ್ಕೆಜೋಳ ಇಳಿಸುವಂತಹ ಹಮಾಲರಿಗೂ ಕೂಡ ರೈತರೇ ಕಾಸು ನೀಡಬೇಕಾಗಿದೆ. ಸರ್ಕಾರದ ಆದೇಶದಂತೆ ಪೌಲ್ಟ್ರಿ ಖಾರಿಫ್ ಕಂಪನಿಯು ಮೆಕ್ಕೆಜೋಳ ಖರೀದಿ ಮಾಡುತ್ತಿದೆ. ರೈತರ ಆರೋಪವನ್ನ ಕಂಪನಿ ಸಿಬ್ಬಂದಿ ನಿರಾಕರಿಸ್ತಾ ಇದ್ದಾರೆ. 13% ಇರೋದು 3%, 100 ಗ್ರಾಮಿಗೆ 300 ಕಾಳು ಇರಬೇಕು ಅಂತಂದು ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅದ್ರ ಪ್ರಕಾರ ನಾವು ತಗೊಂತ ಇದ್ವಿ. ಇವಾಗ 3% ಇರೋದು ರೈತರಿಗೆ ಇವಾಗ 3.5 ಇರೋದನ್ನು ನಾವು ತಗೊಂತ ಇದ್ವಿ. ಯಾಕಂದ್ರೆ ರೈತರಿಗೆ ಇದಾಗಬೇಕಲ್ವಾ ಅಂತಂದು. ಇವಾಗ ಗೌರ್ಮೆಂಟ್ 3% ಅಂತ 3% ನಾವು ಇದ್ ಮಾಡಕ್ ಹೋದ್ರೆ ಅವಾಗ ಎಷ್ಟು ಗಾಡಿಗಳು ರಿಜೆಕ್ಟ್ ಆಗೋಗ್ಬಿಡ್ತವೆ. ಎಲ್ಲದಕ್ಕೆ ಖರೀದಿ ಮಾಡೋದಾಗಿದ್ರೆ ತುಂಬ ಕಳಿಸ್ಬೋದಾಯ್ತು. ನಾವ್ ಯಾಕೆ ಬರ್ಬೇಕಾಯ್ತ ಸಹ ಇಲ್ಲಿ ನಾವು ಇವಾಗ ಅಲ್ಲಿದ್ದ ನಾವು ಇಲ್ಲಿ ಖರ್ಚು ಮಾಡ್ಕೊಂಡು ಇವಾಗ ದಿನಕ್ಕೆ 2,000 ರೂಪಾಯಿ ಖರ್ಚಾಗುತ್ತೆ. ಒಂದು ರೂಮ್ ಬಾಡಿಗೆದು ಊಟದ್ದು ಇದೆಲ್ಲ ಯಾಕೆ ಬರ್ಬೇಕಾಗುತ್ತೆ? ಇವರೇ ಕಳಿಸ್ಬೋದಾಯ್ತಲ್ಲ, ಅವಾಗ ಅವರೇ ಪೇಮೆಂಟ್ ಮಾಡ್ತಿದ್ರಲ್ಲ. ತೆರೆದ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ಬೆಲೆ ಪಾತಾಳಕ್ಕೆ ಕುಸಿದು ಹೋಗಿದೆ. ಹೀಗಾಗಿ ರೈತರು ಸರ್ಕಾರದ ಬೆಂಬಲ ಬೆಲೆ ಅಡಿ ಖರೀದಿ ಕೇಂದ್ರಕ್ಕೆ ಬಂದ್ರೆ ಅಲ್ಲಿಯೂ ಕೂಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನವನ್ನು ಹರಿಸಿ ಸಮಸ್ಯೆಗೊಂದು ಪರಿಹಾರವನ್ನು ಒದಗಿಸಬೇಕಾಗಿದೆ. ಕ್ವಾಲಿಟಿ ಇಲ್ಲದ್ರೆ ರೊಕ್ಕ ಕೊಟ್ರೆ ಒಳಗೆ ಹಾಕೊಂತಾರ. ನೋಡ್ರಿ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇವತ್ತೊಂದು ದಿನ ಕಳೆದ್ರೆ ಸಾಕು, ಹಳೆ ವರ್ಷಕ್ಕೆ ಬಾಯ್ ಬಾಯ್ ಹೇಳಿ ಹೊಸ ವರ್ಷಕ್ಕೆ ಹಾಯ್ ಹೇಳುವ ಸಮಯ ಬರುತ್ತೆ. ಇದೇ ನೆಪದಲ್ಲಿ ಯುವ ಸಮೂಹ ಎಣ್ಣೆ ಮತ್ತಲ್ಲಿ ತೇಲಾಡಿ ನ್ಯೂ ಇಯರ್ ಅನ್ನ ವೆಲ್ಕಮ್ಗೆ ಮಾಡಿಕೊಳ್ಳೋದಕ್ಕೆ ಸಜ್ಜಾಗ್ತಾ ಇದೆ. ಆದ್ರೆ ಯುವ ಸಮೂಹಕ್ಕೆ ಜಾಗೃತಿ ಮೂಡಿಸುವ ಸಲುವಾಗಿ ಜೈ ಹನುಮಾನ್ ಟ್ರಸ್ಟ್ ವಿನೂತನ ಪ್ರಯತ್ನ ಮಾಡ್ತಾ ಇದೆ. ರೈತ ಬೆಳೆದ ತರಕಾರಿ ಹಣ್ಣು ಕತ್ತರಿಸುವ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸಲು ರೈತ ಸಮುದಾಯ ಸಜ್ಜಾಗಿದೆ. ಆ ಮೂಲಕ ಯುವ ಸಮೂಹಕ್ಕೆ ಜಾಗೃತಿಯನ್ನು ಮೂಡಿಸಲು ವಿನೂತನ ಪ್ರಯತ್ನ ನಡೆದಿದೆ.
ಹೌದು, ನ್ಯೂ ಇಯರ್ ಅಂದ್ರೆ ಕುಣಿತ ಅನ್ನೋದು ಈಗಿನ ಕ್ರೇಜ್ ಆಗಿಬಿಟ್ಟಿದೆ. ಎಣ್ಣೆ ಪಾರ್ಟಿ ಮಾಡಿ ನಶೆಯಲ್ಲಿ ಅಪಘಾತ ಸಂಭವಿಸಿ ಸಾಕಷ್ಟು ಜೀವ ಹಾನಿಯಾಗ್ತಿವೆ. ಕುಟುಂಬಕ್ಕೆ ಆಸರೆಯಾಗಿದ್ದ ಮಕ್ಕಳು ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಹೀಗಾಗಿ ಎಣ್ಣೆ ಬದಲು ಕಬ್ಬಿನ ಹಾಲು, ನಾನ್ ವೆಜ್ ಬದಲು ತರಕಾರಿ ಸೇವಿಸುವಂತೆ ಯಾದಗಿರಿಯಲ್ಲಿ ಜೈ ಹನುಮಾನ್ ಟ್ರಸ್ಟ್ ವಿನೂತನ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಬಗೆ ಬಗೆಯ ಹಣ್ಣು, ತರಕಾರಿ ಕತ್ತರಿಸಿ ಅವುಗಳನ್ನೇ ತಿನ್ನುವಂತೆ ಅರಿವು ಮೂಡಿಸಲಾಗುತ್ತಿದೆ. 31 ತಾರೀಕು 12 ಗಂಟೆ ಆದ ನಂತರ ಸಾಕಷ್ಟು ಬಾರ್ಗಳಲ್ಲಿ ಅಲ್ಲೆಲ್ಲಿ ಹೋಗಿಸಿ ಮದ್ಯಪಾನ ಸೇವನೆ ಮಾಡೋದು, ಮಾಂಸಾಹಾರ ಸೇವನೆ ಮಾಡಿ ರಾತ್ರಿ ಗಾಡಿ ಚಲಾಚಲ ಟೈಮ್ ಬಿದ್ದು ಕೈಕಾಲು ಮುರ್ಕೊಂಡು ಅನಾಹುತ ಆಗಿರ್ತಕ್ಕಂಥದ್ದು ಸಾಕಷ್ಟು ಇದ್ದರೂ ಕೂಡ ಇಲ್ಲಿವರೆಗೆ ಈ ಪೋಷಕರಾಗ್ಲಿ ಯುವಕರು ಯಾರು ಜಾಗೃತಿ ಆಗಿರ್ತಿಲ್ಲ. ಅದ್ರಸ್ಲಾಗ ನಮ್ಮದೊಂದು ಅಭಿಯಾನ ಅನ್ನೋದಂದ್ರೆ ರೈತ ಬೆಳೆದಿರ್ತಕ್ಕಂಥ ಹಣ್ಣು ಹಂಪಲುಗಳನ್ನ ತಿಂದು ಸೇವನೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಕಳಕಳಿ ಮನವಿ. ಇದು ಮದ್ಯಪಾನ ಸೇವನೆ ಮಾಡಬಾರ್ದಂತ ಬರ್ದಿರ್ತಾರೆ, ಆದ್ರೂ ಕೂಡ ಮಾಡ್ತಾರೆ ಓದ್ತಾರೆ. ಆದ್ರೆ ಈ ರೈತ ಯಾವತ್ತೂ ಕೂಡ ಇದ್ರ ಮ್ಯಾಗ ಏನು ಬರ್ದಿರಲ್ಲ. ಆದ್ರೆ ಇದ್ರ ತಿಂದ್ರೆ ನಮ್ಮ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು ಅರಿವು ಕೂಡ ನಮಗಿರಲ್ಲ. ದಯವಿಟ್ಟು ಎಲ್ಲನೂ ಬಿಟ್ಟು ರೈತ ಬೆಳೆದಿರ್ತಕ್ಕಂಥದ್ದು ಹಣ್ಣು ಹಂಪಲುಗಳನ್ನ ಸೇವನೆ ಮಾಡಿ ರೈತನ ಬೆನ್ನಿಗೆ ನಿಂತಾರ. ರೈತ ಇವತ್ತು ಸದೃಢ ರೈತನ ಆಗ್ಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಬೇಕಂತಕ್ಕಂಥದ್ದೇ ನನ್ನ ಈ ಅಭಿಯಾನದ ಉದ್ದೇಶ. ಹಣ್ಣು ತರಕಾರಿ ಕತ್ತರಿಸುವ ಮೊದಲು ಚಿತ್ತಾಪುರ ರಸ್ತೆಯ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ರೈತರೊಂದಿಗೆ ರೈತರೇ ಬೆಳೆದಿರುವಂತಹ ಹಣ್ಣು ತರಕಾರಿ ಕತ್ತರಿಸಿ ತಿನ್ನಿಸಲಾಯಿತು. ನ್ಯೂ ಇಯರ್ ಸೆಲೆಬ್ರೇಷನ್ ಹೊತ್ತಲ್ಲಿ ಎಣ್ಣೆ ಬದಲು ಕಬ್ಬಿನ ಹಾಲು ಕುಡಿಯುವಂತೆ ಮನವಿ ಮಾಡಲಾಯಿತು. ಕೆಮಿಕಲ್ ಫುಡ್ ತಿಂದು ಕ್ಯಾನ್ಸರ್ ಅಂತ ರೋಗಕ್ಕೆ ಬಲಿ ಆಗ್ಲಾಕತ್ತೀವಿ. ಇಂತ ಆರೋಗ್ಯಕರವಾದ ಕಡ್ಲಿ ಬೆಳೆದದ್ದು, ಬಾಳೆಹಣ್ಣು, ಸೌತೆಕಾಯಿ, ಗೆಜ್ಜರಿ, ಪ್ರತಿಯೊಂದು ಮುಲ್ಲಂಗಿ ಎಲ್ಲಾ ರೈತ ಬೆಳೆದದ್ದೇ ಇದು. ಇದನ್ನು ತಂದು ನಾವು ವಿಶೇಷವಾಗಿ ಆಚರಣೆ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲ ಯುವಕ ಯುವತಿಯರಿಗೆ, ಈ ಮುಂದಿನ ಪೀಳಿಗೆ ಅವರು, ನಮ್ಮ ದೇಶಕ್ಕೆ ಪೀಳಿಗೆ ಅಂತವರಿಗೆ ನಾವು ಹೇಳ್ತಾ ಇದೀವಿ, ಇದೊಂದು ಸಂದೇಶ. ದಯವಿಟ್ಟು ಹೊಸ ವರ್ಷವನ್ನ ಒಳ್ಳೆ ರೀತಿಯಿಂದ ಆಚರಣೆ ಮಾಡೋಣ. ರೈತ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಕೊಟ್ಟಂಗಾಗ್ತದ, ಅದೊಂದು ಮರ್ಯಾದೆ ಕೂಡ ಕೊಟ್ಟಂಗಾಗ್ತದ ಅಂತ ಹೇಳಿ ನೈಸರ್ಗಿಕವಾದ ಒಂದು ವಸ್ತುಗಳನ್ನಿಟ್ಟು ನಾವು ವಿಶೇಷವಾಗಿ ಆಚರಣೆ ಮಾಡ್ಲಕತ್ತೀವಿ. ಇದಕ್ಕೇನಂದ್ರೆ ನಮ್ಮ ಇಡೀ ನಾಡಿನ ಜನತೆ ಕೈ ಜೋಡಿಸಬೇಕು. ಇದರ್ಲಿಂತ ಒಂದು ಪ್ರೇರಣೆ. ಒಟ್ಟಾರೆಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪ್ಲಾನ್ ಮಾಡಿ ಸಜ್ಜಾಗಿರುವಂತಹ ಯುವ ಸಮುದಾಯಕ್ಕೆ ಇದೊಂದು ರೀತಿಯ ಆದರ್ಶಮಯವಾಗಿದೆ. ಬಡವ ರೈತರಿಗೆ, ರೈತರಿಗೆ ನಾಗರಾಜ್ ಮಗದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಮೆಕ್ಕೆಜೋಳ ಖರೀದಿಯಲ್ಲೂ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ಸರ್ಕಾರದ ಖರೀದಿ ಕೇಂದ್ರದಲ್ಲಿ ಕಾಸು ಕೊಟ್ಟ ರೈತರ ಬೆಳೆಯನ್ನ ಮಾತ್ರ ಖರೀದಿ ಮಾಡ್ತಿದ್ದಾರಂತೆ. ಲಕ್ಷ್ಮೇಶ್ವರದಲ್ಲಿ ರೈತರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಯಾಕೆಂತ ರಿಪೋರ್ಟ್ ನೋಡಿ. ರಿಜೆಕ್ಟ್ ತೆಗ್ರಮಾಲಿ ಇದು ಮೆಕ್ಕೆಜೋಳ ಖರೀದಿಯಲ್ಲೂ ಭ್ರಷ್ಟಾಚಾರ. ಲಕ್ಷ್ಮೇಶ್ವರದಲ್ಲಿ ಕೆರಳಿ ಕೆಂಡವಾದ ಅನ್ನದಾತ. ರಿಜೆಕ್ಟ್ ತೆಗ್ರಮಾಲಿ ಇದು ಕ್ವಾಲಿಟಿ ಇಲ್ಲದ್ರೆ ರೊಕ್ಕ ಕೊಟ್ರೆ ಒಳಗೆ ಹಾಕೊಂತಾರ. ನೋಡ್ರಿ ಮೆಕ್ಕೆಜೋಳ ತುಂಬಿಕೊಂಡು ನಿಂತ ಟ್ರ್ಯಾಕ್ಟರ್ಗಳ ಸಾಲು. ಖರೀದಿ ಕೇಂದ್ರ ಎದುರು ಸಿಬ್ಬಂದಿ ವಿರುದ್ಧ ಕೆರಳಿದ ರೈತರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಎಪಿಎಂಸಿ ಆವರಣ ಅಕ್ಷರಶಃ ರಣರಂಗವಾಗಿತ್ತು. ಹೌದು, ಸರ್ಕಾರವೇನೋ ಮೆಕ್ಕೆಜೋಳ ಖರೀದಿ ಕೇಂದ್ರ ಶುರು ಮಾಡಿದೆ. ಆದ್ರೆ ಇಲ್ಲಿ ಸಮರ್ಪಕವಾಗಿ ಖರೀದಿ ನಡೀತಾ ಇಲ್ವಂತೆ. ಟ್ರ್ಯಾಕ್ಟರ್ಗಳಲ್ಲಿ ಮೆಕ್ಕೆಜೋಳ ತುಂಬಿಕೊಂಡು ಬಂದ ರೈತರು ವಾರಾನುಗಟ್ಟಲೆ ಕಾದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಖರೀದಿ ವೇಳೆ ಮೆಕ್ಕೆಜೋಳದ ಕ್ವಾಲಿಟಿ ಸರಿಯಿಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ದಾರಂತೆ. ಅದೇ ಸಿಬ್ಬಂದಿ ಕೈಗೆ 2,000 ರೂಪಾಯಿ ಕೊಟ್ರೆ ಕ್ವಾಲಿಟಿ ಹೇಗಿದ್ರು ಖರೀದಿ ಸಲೀಸಾಗಿ ನಡೀತಾ ಇದೆ ಅಂತ ರೈತರು ಆರೋಪ ಮಾಡಿದ್ದಾರೆ. ನಮ್ಮಂಗಾದವ್ರಿ ಕಾಳ ಈಗ ಅವ್ರಿಗೆ ಯಾರು ರೊಕ್ಕ ಕೊಟ್ಟಾರ ಅವ್ರು ಅಷ್ಟ ಒಳಗ್ ಪಾಸ್ ಮಾಡಾತಾರ. ಅವ್ರಿಗೆ ನಡು ಒಬ್ರು ಅದಾರ್ರಿ, ನಾನು ಅವ್ರಿಗೆ ಏನಾರ ಕೊಡ್ಬೇಕನ್ನಪ್ಪ ತಗೊಂಡ್ಬಿಡು, ನಾ ಅದ್ರ ತೊಗೊಂಬಿಡ ಅಂತ ಹೇಳಿದ್ರೆ ಅದು 2,000 3,000 ಏನೋ ಕೇಳಕತ್ತಾರಂತ್ರಿ ಒಂದ್ ಟ್ರ್ಯಾಕ್ಟರ್ಗೆ. ಅದಕ್ಕೆ ನಾವು ಅದ್ ಮತ್ತೆ ಕೊಡ್ತೇನೆ ತಗೊಂಡ್ಬಿಡಪ್ಪ ಅಂದ್ರೆ ಅದೇ ನನ್ನ ಹತ್ರ ಅದೆಲ್ಲ ನಡೆಯಲ್ಲ. ಅದ್ ಮತ್ತೆ ಬೇರೆ ಮತ್ತೆ ರೊಕ್ಕ ಕೊಟ್ರೆ ಕಾಳು ತಗೊಂತಾರೆ. ಅವ್ರು ಹೆಂಗಿದ್ರು ತಗೊಂತಾರೆ. ಚಲೋ ಇರ್ದಾರ ಇಲ್ರಿ, ಮೋಸಂ ಬರ್ಲಿ ಏನ್ರಲ್ಲಿ ಅದ ಕಾಳು ಕ್ವಾಂಟಿಟಿ ಜಾಸ್ತಿನೂ ಬರ್ಲಿ, ಪಂಗಸರ ಇರ್ಲಿ, ಆಮೇಲೆ ಮೈಸೂರ ಬರ್ಲಿ, ಏನ್ ಬಂದ್ರು ತಗೊಂಡ್ಬಿಡ್ತಾರೆ. ಅವ್ರು 2,000 ರೂಪಾಯಿ ಕೊಟ್ರೆ ತಗೊಂಡ್ಬಿಡ್ತಾರೆ. ನಾವ್ 2,000 ರೂಪಾಯಿ ಕೊಡ್ತೇನೆ ತಗೋಂತಂದ್ರ ಬೇಡ ನೀವು, ಅವರು ಬೇರೆದ್ರ ನಡು ದಲ್ಲಾಳಿಗಳು ಟ್ಯಾರ ಒಟ್ಟಿ ಕೂತ್ಕೊಂಡು ಕೆಲಸ ಮಾಡಕತ್ತಾರೆ. ಇಲ್ಲಿ ಸರ್ಕಾರದ ಮೆಕ್ಕೆಜೋಳ ಖರೀದಿ ಕೇಂದ್ರದಲ್ಲಿ 1 ಕ್ವಿಂಟಾಲ್ಗೆ 2,400 ರೂಪಾಯಿ ಬೆಂಬಲ ಬೆಲೆ ನೀಡಲಾಗುತ್ತಿದೆ. ವಾರಾನುಗಟ್ಟಲೆ ಟ್ರ್ಯಾಕ್ಟರ್ನಲ್ಲಿ ಕಾಯಿಸೋ